ಮಕ್ಕಳು ಹೋಗ್ತಾರೆ, ಇನ್ನು ಮಕ್ಕಳಿಗೋಸ್ಕರ ನಾಟಿ ಕೋಳಿ ಇಟ್ಕೊಂಡಿದ್ದೀನಿ ಅಂತ ನಮ್ಮ ಚಿಕ್ಕಪ್ಪ ಫೋನ್ ಮಾಡ್ತಾನೆ ಇದ್ರು. ಹಾಗಾಗಿ ಒಂದಿನ ಪ್ಲಾನ್ ಮಾಡ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಒಂದು ಸಂಜೆ 8 ಗಂಟೆಗೆ ಹೋದ್ವಿ. ನಾವು ನಾನ್ ವೆಜ್ ಮಾಡಿದ್ರು ವೆಜ್ ಮಾಡಲೇಬೇಕು. ನಮ್ಮ ಆಂಟಿ ಮತ್ತು ಮಮ್ಮಿ ಪ್ಯೂರ್ ವೆಜಿಟೇರಿಯನು. ಅಡುಗೆ ಎಲ್ಲ ಆಗೋದು ಸ್ವಲ್ಪ ಲೇಟ್ ಆಯಿತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಸುಮಾಂಟಿ ಜೊತೆ ಇದ್ದರೆ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಅಷ್ಟು ನಗ್ತಿರ್ತಾರೆ ಯಾವಾಗಲೂ ಕೂಡ. ನಮ್ಮ ವಿರಾಟ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಇನ್ನು ನಮ್ಮ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡೋದ್ರಿಂದ ಅವರಿಗೆ ಎಲ್ಲರಿಗಿಂತ ಒಂದು 10 ದಿನ ಲೇಟಾಗಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ನಾವು ನಮ್ಮ ಕೆಲಸಕ್ಕೆ ಹೊರಡಬೇಕಲ್ಲ. ಮಕ್ಕಳನ್ನ ನಾವು ಆದಷ್ಟು ರಜದಲ್ಲಿ ಎಲ್ಲರ ಮನೆಗೂ ಕಳಿಸೋ ಪ್ರಯತ್ನ ಅಂತೂ ನಾವು ಮಾಡೇ ಮಾಡ್ತೀವಿ. ತುಂಬ ದಿನ ಆಗಲಿಲ್ಲ ಅಂದರೂ ಒಂದೊಂದು ದಿನ ಅಂತೂ ಹೋಗಿ ಇದ್ದು ಬರ್ತಾರೆ. ಮಮ್ಮಿ ಇಲ್ಲೇ ಉಳ್ಕೊಂಡು ಆಮೇಲೆ ನಾನು ಊರಿಗೆ ಹೋಗ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ರು. ನಮ್ಮನೆ ಡ್ಯೂಟಿ, ನಾನು ಶಾಪು. ಇನ್ನು ನಮ್ಮ ಬೆಳಿಗ್ಗೆ ಆದರೆ ನಮ್ಮದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ನಾವು ನಮ್ಮ ಡ್ಯೂಟಿಗೆ ಮಕ್ಕಳು ಕರ್ಕೊಂಡು ಬಂದ್ವಿ. ಇನ್ನು ನನ್ನ ಮಗ ಹಾಸ್ಟೆಲಿಗೆ ಹೋಗೋದು ತುಂಬ ಹತ್ರದಲ್ಲೇ ಇದೆ. ಈ ಸಲ ಅಣ್ಣನ ಮಗನೂ ಕೂಡ ಹಾಕಿರೋದ್ರಿಂದ ಇಬ್ಬರಿಗೂ ಕೂಡ ಶಾಪಿಂಗ್ ಮಾಡಬೇಕು. ಹಾಗಾಗಿ ಮಕ್ಕಳನ್ನು ನಮ್ಮ ಜೊತೆನೇ ಕರ್ಕೊಂಡು ಬಂದ್ವಿ. ಥ್ಯಾಂಕ್ ಯು.